ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ ಇವತ್ತು ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗದಿಂದ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಇವತ್ತು ನಮ್ಮ ಲಯನ್ಸ್ ಲೋಕೇಶ್ ಅಣ್ಣನವರ ಜನ್ಮದಿನದ ಪ್ರಯುಕ್ತ ಇವತ್ತು ನಮ್ಮ ಗಂಡ್ಬೇರುಂಡ ಉದ್ಯಾನವನದಲ್ಲಿ ಗಿಡ ಹಾಕಿದ್ದೀವಿ. ಲಯನ್ಸ್ ಕ್ಲಬ್ಬು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಜೊತೆಗೂಡಿ ಇಲ್ಲಿ ಗಿಡಗಳನ್ನ ಹಾಕಿದ್ದೀವಿ. ಲೋಕೇಶ್ ಅಣ್ಣವ್ರಿಗೆ ತಾಯಿ ಚಾಮುಂಡೇಶ್ವರಮ್ಮ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಮತ್ತಷ್ಟು ಒಳ್ಳೊಳ್ಳೆ ಕೆಲಸ ಮಾಡುವ ಶಕ್ತಿ ತಾಯಿ ಚಾಮುಂಡೇಶ್ವರಮ್ಮ ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾರೆ. ಲೋಕೇಶನ ಪರಿಸರದ ಬಗ್ಗೆ ಒಂದೆರಡು ಮಾತಾಡಿದ್ದಾವು. ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸೇವಾ ಮನೋಭಾವನೆ ನಮ್ಮ ಲಯನ್ಸ್ ಕ್ಲಬ್ಬು ಇರೋದೇ ಸೇವಾ ಮನೋಭಾವದಿಂದ ಆ ಒಂದು ದೃಷ್ಟಿಯಿಂದ ಒಂದು ಸೇವೆ ಮಾಡಬೇಕು ಅಂತ ಅಂದಾಗ ನಾನು ನಮ್ಮ ರಾಜೀವ್ ಸ್ನೇಹ ಬಳಗದ ಕುಮಾರ್ ಅವ್ರನ್ನ ಕೇಳಿದೆ. ಪ್ರತಿ ವರ್ಷವೂ ಸಹ ನನಗೆ ಯಾವುದೇ ಹುಟ್ಟುಹಬ್ಬ ಇರ್ಬೋದು, ನಮ್ಮ ಮನೆಯ ಕಾರ್ಯಕ್ರಮ, ನಮ್ಮ ಸ್ನೇಹಿತರು ಇರ್ಬೋದು, ಜೊತೆಗೆ ಆ್ಯನಿವರ್ಸರಿಗಳು ಸಹ ಹಿಂಗೆ ಗಿಡಗಳು ನೆಡಬೇಕು ಅಂದ ತಕ್ಷಣ ತುಂಬ ಮನಸ್ಸಿಂದ ಒಪ್ಕೊಂಡು ಆ ಗಿಡಗಳಿಗೆ ಏನು ಬೇಕೋ ತುಂಬ ಸವಲತ್ತುಗಳನ್ನ ಮಾಡಿ ಅವತ್ತು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ದೇವರು ಕುಮಾರ್ ಅವರಿಗೆ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲಿ. ಪರಿಸರ ಏನು ನಾಶ ಆಗ್ತಾ ಇದೆಯೋ ಇಂಥ ಒಬ್ಬ ವ್ಯಕ್ತಿ ಇರೋದ್ರಿಂದ ನೂರಾರು ಗಿಡಗಳು ಉಳಿತವೆ. ಅದೇ ಥರ ಬೇರೆಯವರು ಸಹ ಒಂದು ಪರಿಸರ ಉಳಿಸ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾವುದೇ ಗಿಡ ಮರಗಳನ್ನ ನಾಶ ಮಾಡ್ದೇ ಇವತ್ತು ಆಮ್ಲಜನಕ ಎಲ್ರಿಗೂ ಭಾಳ ಅತ್ಯವಶ್ಯಕ. ಆ ಆಮ್ಲಜನಕ ಬೇಕು ಅಂದರೆ ಇವತ್ತು ಗಿಡ ಮರಗಳು ಬೇಕು. ಆ ಗಿಡ ಮರಗೋಸ್ಕರವೇ ಎಲ್ಲ ತಮ್ಮ ಹುಟ್ಟುಹಬ್ಬ ದಿನ ಆಗ್ಬೋದು ಅಥವಾ ನಿಮ್ಮ ಇನ್ನೇನು ಆ್ಯನಿವರ್ಸರಿಗಳಿರ್ಬೋದು, ಅವತ್ತು ನಿಮ್ಮ ಮನೆ ಮುಂದೆ ಇಲ್ಲದವರು ಪಾರ್ಕ್ಗಳಾದ್ರು ಮನೆ ಹತ್ರ ಏನಾದರೂ ಒಂದು ಗಿಡಗಳಾಕಿ ಪರಿಸರ ಉಳಿಸಿ ಅಂತೇಳಿ ಈ ಮೂಲಕ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಂದರೆ ಕುಮಾರರಿಗೂ ಸಹ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮ ಮಾಡಲಿ ಅಂತೇಳಿ ಈ ಮೂಲಕ ನಮ್ಮ ಲಯನ್ಸ್ ನಮ್ಮ ಮೈಸೂರು ಲಯನ್ಸ್ ಕ್ಲಬ್, ಮೈಸೂರು ತಿಲಕ್ ನಗರದ ಕ್ಲಬ್ನ ಎಲ್ಲ ಸದಸ್ಯಗಳು ಆಗಮಿಸಿದ್ದಾರೆ. ಹಾಗೂ ನಮ್ಮ ಡಿಸ್ಟಿಕ್ಕಿನ ಸದಸ್ಯರಾದಂಥ ನಾಗೇಶ್ ಮೂರ್ತಿಯವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೂ ಸಹ ಹಾಗೂ ಎಲ್ರಿಗೂ ಬಂದಿರ್ತಕ್ಕಂಥ ಎಲ್ರಿಗೂ ಸಹ ನಾನು ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಓಕೆ ಅಣ್ಣ, ಧನ್ಯವಾದ.